ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ಮಹಾದೇವು ಎಂ ಅಂತ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ, ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜ್ ತುಮಕೂರು. ಇವತ್ತು ನಾನು 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾನಿಟರಿ ಎಕನಾಮಿಕ್ಸ್ ಅಥವಾ ಹಣ ಸಂಬಂಧಿ ಅರ್ಥಶಾಸ್ತ್ರ ಈ ಪಠ್ಯದಲ್ಲಿ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ವಿಷಯ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ. ನಿಮಗೆ ರಾಷ್ಟ್ರೀಕರಣ ಅಂದ್ರೆ ಏನು, ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣದ ಪರವಾದಗಳು ಯಾವುವು, ರಾಷ್ಟ್ರೀಕರಣದ ವಿರೋಧವಾದಗಳು ಯಾವುವು, ಈ ರೀತಿ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರಬಹುದು. 1969ಕ್ಕೂ ಮೊದಲು ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೋ, ಆದರೆ ಆ ಕಾರ್ಯಗಳಲ್ಲಿ, ಆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳಲ್ಲಿ ಹಲವಾರು ನ್ಯೂನ್ಯತೆಗಳು, ಲೋಪದೋಷಗಳು ಕಂಡು ಬಂದಂತಹ ಒಂದು ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಆ ಬ್ಯಾಂಕುಗಳು ಕೇವಲ ವಾಣಿಜ್ಯ ಬ್ಯಾಂಕುಗಳು ಅದರ ಹೆಸರೇ ಸೂಚಿಸುವಂತೆ ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಮಾತ್ರ ಹೆಚ್ಚು ಮಹತ್ವವನ್ನು ನೀಡಿದ್ದ ಮತ್ತು ಮತ್ತಿತರ ಹಲವಾರು ಲೋಪದೋಷಗಳಿಂದಾಗಿ ಅವು ಸಮರ್ಪಕವಾದಂತಹ ಮತ್ತು ರಾಷ್ಟ್ರದ ಪ್ರಗತಿಯ ದೃಷ್ಟಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಾಣಿಜ್ಯ ಬ್ಯಾಂಕುಗಳು ಎಲ್ಲ ಕ್ಷೇತ್ರಗಳಿಗೆ ತನ್ನ ಒಂದು ಕಾರ್ಯವನ್ನು ವಿಸ್ತರಿಸಬೇಕು, ಕೇವಲ ವಾಣಿಜ್ಯವಲ್ಲದೆ ಕೈಗಾರಿಕೆ, ಕೃಷಿ, ಸಣ್ಣ ವ್ಯಾಪಾರ ಮತ್ತು ಹೈನುಗಾರಿಕೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಕಾರ್ಯವನ್ನು ನಿರ್ವಹಿಸಬೇಕು. ಆ ಮೂಲಕ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅದು ಸಹಕಾರಿಯಾಗಬೇಕು ಎಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು 1969 ಜುಲೈ 19ರಂದು ಈ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿತು. ಜುಲೈ 1969ರಲ್ಲಿ ರಾಷ್ಟ್ರೀಕರಣ ವಾಣಿಜ್ಯ ಬ್ಯಾಂಕುಗಳ 14 ಪ್ರಮುಖವಾದಂತಹ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ದು ಭಾರತದ ಬ್ಯಾಂಕಿಂಗ್ ಇತಿಹಾಸದಲ್ಲೇ ಒಂದು ದೊಡ್ಡ ಮೈಲಿಗಲ್ಲಾಯಿತು. 1969ರಲ್ಲಿ ರಾಷ್ಟ್ರೀಕರಣ ಆದಂತಹ ಬ್ಯಾಂಕುಗಳು ಯಾವ್ಯಾವುದಪ್ಪ ಅಂದ್ರೆ ಅಲಹಾಬಾದ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದೇನಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್. ಈ 14 ವಾಣಿಜ್ಯ ಬ್ಯಾಂಕುಗಳು 1969 ಜುಲೈ 19 ರಾಷ್ಟ್ರೀಕರಣ ಆಯಿತು. ಮತ್ತೆ ಏಪ್ರಿಲ್ 15, 1980ರಲ್ಲಿ ಮತ್ತೆ 6 ದೊಡ್ಡ ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣ ಆಯಿತು. ಅವುಗಳಲ್ಲಿ ಆಂಧ್ರ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ವಿಜಯ ಬ್ಯಾಂಕ್. ಇಷ್ಟು ಬ್ಯಾಂಕುಗಳು 2ನೇ ಬಾರಿಗೆ ರಾಷ್ಟ್ರೀಕರಣಕ್ಕೆ ಇವು ಒಳಗಾದ. ಮೊದಲನೇ 14 ಬ್ಯಾಂಕುಗಳು 50 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೊತ್ತದ ಠೇವಣಿಯನ್ನ ಹೊಂದಿದ್ದಂತಹವಾಗಿದ್ದ. 2ನೇ ಹಂತದಲ್ಲಿ 200 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೊತ್ತದ ಠೇವಣಿಯನ್ನ ಹೊಂದಿದ್ದಂತಹ ದೊಡ್ಡ 6 ಮುಖ್ಯವಾದಂತಹ ವಾಣಿಜ್ಯ ಬ್ಯಾಂಕುಗಳನ್ನ ರಾಷ್ಟ್ರೀಕರಣ ಮಾಡಿತು. ಇದರ ಮುಖ್ಯವಾದಂತಹ ಉದ್ದೇಶ ರಾಷ್ಟ್ರೀಕರಣದೊಡನೆ ವಾಣಿಜ್ಯ ಬ್ಯಾಂಕುಗಳ ಆಡಳಿತ, ವ್ಯವಹಾರ ಮತ್ತು ಎಲ್ಲ ಅದರ ನೀತಿಗಳು ಸರ್ಕಾರದ ಒಂದು ಅಧೀನದಲ್ಲಿ ಅಥವಾ ವಶದಲ್ಲಿರುವುದರಿಂದ ಇವು ದೇಶದ ಆರ್ಥಿಕತೆಗೆ ತಕ್ಕಂತೆ ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಿಸುತ್ತವೆ ಎಂಬತಕ್ಕಂತಹ ಒಂದು ಉದ್ದೇಶದಿಂದ ವಾಣಿಜ್ಯ ಬ್ಯಾಂಕುಗಳ ಒಂದು ರಾಷ್ಟ್ರೀಕರಣ ಆಯಿತು. ಈ ರಾಷ್ಟ್ರೀಕರಣದ
ಒಂದು ಪರವಾದಗಳೇನು ಅನ್ನೋದು ನೋಡೋಣ. ಪರವಾದಗಳು ಅಂದ್ರೆ ಈ ರಾಷ್ಟ್ರೀಕರಣವನ್ನ ಮಾಡೋದ್ರಿಂದ ಏನೆಲ್ಲ ದೇಶಕ್ಕೆ ಅನುಕೂಲಗಳು ಆಗ್ತವೆ ಎಂತಕ್ಕಂಥದ್ದನ್ನೇ ನಾವು ಪರವಾದಗಳು ಅಂತ ಕರೀತೀವಿ. ಪರವಾದಗಳಲ್ಲಿ ಮೊದಲನೇದು ಆರ್ಥಿಕ ಅಧಿಕಾರದ ಕೇಂದ್ರೀಕರಣ ಮತ್ತು ಅಸಮಾನತೆಗಳ ಅಥವಾ ಅಸಮಾನತೆಗಳ ನಿರ್ಮೂಲನೆ. ವಾಣಿಜ್ಯ ಬ್ಯಾಂಕುಗಳು ಮೊದಲು ಕೆಲವು ಜನ ಷೇರುದಾರರ ಒಡೆತನ ಹೊಂದಿದ್ದು ಮತ್ತು ನಿಯಂತ್ರಣಕ್ಕೆ ಅದು ಒಳಪಟ್ಟಿತ್ತು. ಈ ಷೇರುದಾರರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕ್ಕೆ ಮತ್ತು ಬ್ಯಾಂಕನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಇದ್ರು. ಇದರಿಂದ ಒಂದು ಅಲ್ಲಿ ಕೇಂದ್ರೀಕರಣ ಕಂಡು ಬಂತು. ಇದರಿಂದ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳು ಸಿಗ್ತಿರ್ಲಿಲ್ಲ, ಸಾಲ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಒಂದು ರೀತಿ ಆರ್ಥಿಕ ಅಧಿಕಾರದ ಕೇಂದ್ರೀಕರಣ ಆ ಬ್ಯಾಂಕಿನ ಕೆಲವು ಜನರಲ್ಲಿ ಕೇಂದ್ರೀಕೃತವಾದ್ದರಿಂದ ಈ ರೀತಿಯ ಅಸಮಾನತೆಗಳಿಂದ ತೊಡೆದು ಹಾಕಲಿಕ್ಕೆ ರಾಷ್ಟ್ರೀಕರಣ ಸಹಾಯ ಮಾಡ್ತದೆ. ರಾಷ್ಟ್ರೀಕರಣವು ಆರ್ಥಿಕ ಅಧಿಕಾರದ ಕೇಂದ್ರೀಕರಣ ಮತ್ತು ಅಸಮಾನತೆಗಳ ನಿರ್ಮೂಲನೆ ಮಾಡುವುದರಿಂದ ದೇಶದ ಪ್ರಗತಿಗೆ ಇದು ಸಾಧ್ಯ ಆಗ್ತದೆ ಎಂಬತಕ್ಕಂಥದ್ದು ಮೊಟ್ಟ ಮೊದಲನೆಯ ಒಂದು ಪರವಾದ. ಪರವಾದದಲ್ಲಿ ಮೊದಲನೇದು ಯಾವುದು? ಆರ್ಥಿಕ ಅಧಿಕಾರದ ಕೇಂದ್ರೀಕರಣ ಮತ್ತು ಅಸಮಾನತೆಗಳನ್ನು ತೊಡೆದು ಹಾಕುವುದು. ಇದರಿಂದ ಪ್ರಯೋಜನ ಏನು? ದೇಶದ ಅಭಿವೃದ್ಧಿಗೆ ಸಾಧ್ಯ ಆಗ್ತದೆ, ಕೇಂದ್ರೀಕರಣ ತಪ್ಪುತ್ತದೆ, ವಿಕೇಂದ್ರೀಕರಣ ಆಗ್ತದೆ, ಸಮಾನತೆಗಳನ್ನು ನಿವಾರಣೆ ಮಾಡಬಹುದು ಎಂಬತಕ್ಕಂಥದ್ದು. ನಂಬರ್ 2, ಹಿಂದುಳಿದ ವಲಯಗಳ ಪ್ರಗತಿ. ರಾಷ್ಟ್ರೀಕರಣಕ್ಕೂ ಮೊದಲು ವಾಣಿಜ್ಯ ಬ್ಯಾಂಕುಗಳು ಕೇವಲ ದೊಡ್ಡ ಕೈಗಾರಿಕೆಗಳಿಗೆ ಮತ್ತು ದೊಡ್ಡ ವ್ಯಾಪಾರಸ್ಥರಿಗೆ ಮಾತ್ರ ಇವು ಸಾಲ ಸೌಲಭ್ಯಗಳನ್ನ ನೀಡ್ತಾ ಇದ್ದ, ಪ್ರಥಮ ಆದ್ಯತೆಯನ್ನ ಕೊಟ್ಟಿದ್ದ. ಆದರೆ ರಾಷ್ಟ್ರೀಕರಣ ಮೊದಲಿನ ವಾಣಿಜ್ಯ ಬ್ಯಾಂಕ್ಗಳು ಕೃಷಿ, ಸಣ್ಣ ಉದ್ಯಮ, ಸ್ವಯಂ ಉದ್ಯೋಗಗಳನ್ನ ಇವು ಆದ್ಯತಾ ವಲಯಗಳೆಂದು ಪರಿಗಣಿಸಿರಲಿಲ್ಲ. ಆದ್ದರಿಂದ ರಾಷ್ಟ್ರೀಕರಣ ಮಾಡೋದ್ರಿಂದ ವಾಣಿಜ್ಯ ಬ್ಯಾಂಕುಗಳ ಸೇವೆ ಕೇವಲ ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿರದೆ ದೇಶದ ಕೃಷಿ, ಸಣ್ಣ ವ್ಯಾಪಾರ, ಸಣ್ಣ ಉದ್ಯಮ, ಸ್ವಯಂ ಉದ್ಯೋಗ ಇವುಗಳಿಗೆ ಆದ್ಯತೆಯನ್ನ ಒದಗಿಸುವುದು ರಾಷ್ಟ್ರೀಕರಣದ ಮತ್ತೊಂದು ಉದ್ದೇಶ. ಇದರಿಂದ ಹಿಂದುಳಿದ ಅಂತಹ ವಲಯಗಳು ಅಭಿವೃದ್ಧಿಯಾಗುವುದರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಈ ಉದ್ದೇಶದಿಂದ ರಾಷ್ಟ್ರೀಕರಣವನ್ನು ಮಾಡಲಾಯಿತು. ಇದು ರಾಷ್ಟ್ರೀಕರಣದ ಮತ್ತೊಂದು ಅನುಕೂಲ. ಮೂರನೇ ಅನುಕೂಲ, ರಾಷ್ಟ್ರೀಕರಣದಿಂದ ಆಗ್ತಕ್ಕಂಥ ಮೂರನೇ ಅನುಕೂಲ ಏನಪ್ಪ ಅಂದ್ರೆ ಸಂಪನ್ಮೂಲಗಳ ಕ್ರೋಢೀಕರಣ. ಬ್ಯಾಂಕುಗಳು ತಮಗೆ ಅಗತ್ಯವಾದಂತಹ ಸಂಪನ್ಮೂಲಗಳನ್ನ ಠೇವಣಿಗಳ ಮೂಲಕ ಸಂಗ್ರಹಿಸ್ತವೆ, ಉಳಿತಾಯಗಳ ಮೂಲಕ ಕ್ರೋಢೀಕರಿಸ್ತವೆ. ಈ ಕಾರ್ಯದಲ್ಲಿ ಹಿಂದೆ ಇದ್ದಂತಹ ಒಂದು ವಾಣಿಜ್ಯ ಬ್ಯಾಂಕುಗಳು ವಿಫಲವಾಗಿದ್ದವು. ಅವು ಹೆಚ್ಚು ನಗರಗಳಲ್ಲಿ ಕೇಂದ್ರೀಕೃತ ಆಗಿದ್ದ, ಗ್ರಾಮೀಣ ಪ್ರದೇಶಗಳಲ್ಲಿ ಇರಲಿಲ್ಲ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಜನರ ಉಳಿತಾಯ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ, ಉಳಿತಾಯವನ್ನು ಪ್ರೇರೇಪಿಸಲಿಕ್ಕೆ, ಆ ಮೂಲಕ ಬ್ಯಾಂಕಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಬ್ಯಾಂಕಿನ ಉದ್ದೇಶ ಏನು, ಆ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೆ, ಸಮಾನವಾದ ಬೆಳವಣಿಗೆಗೆ, ಎಲ್ಲ ವಲಯಗಳಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ಸಂಪನ್ಮೂಲಗಳು ಬಹಳ ಮುಖ್ಯ. ಆ ಸಂಪನ್ಮೂಲಗಳನ್ನ ಗ್ರಾಮೀಣ ಭಾಗದಿಂದಲೂ ಸಹ ವಾಣಿಜ್ಯ ಬ್ಯಾಂಕುಗಳು ಸಂಗ್ರಹಿಸುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳ ಶಾಖೆಗಳು ವಿಸ್ತರಣೆ ಆಗುವುದರಿಂದ ಆ ಮೂಲಕ ಉಳಿತಾಯವನ್ನ ನಾವು ಸಂಗ್ರಹಿಸಬಹುದು. ಅದು ಉಳಿತಾಯ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ ನೀಡುತ್ತದೆ. ಆ ಮೂಲಕ ವಾಣಿಜ್ಯ ಬ್ಯಾಂಕುಗಳಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಲಭ್ಯ ಆಗ್ತವೆ. ಅವನ್ನ ಬಳಸ್ಕೊಂಡು ವಾಣಿಜ್ಯ ಬ್ಯಾಂಕುಗಳು ದೇಶದ ಎಲ್ಲ
ಕ್ಷೇತ್ರಗಳಿಗೆ ಆದ್ಯತೆಯನ್ನ ಕೊಡಬಹುದು. ನಾಲ್ಕನೇ ಮುಖ್ಯವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಕರಣದ ಪರವಾದ ಅಂದ್ರೆ ಪ್ರಾದೇಶಿಕ ಅಸಮಾನತೆಯನ್ನ ತೊಡೆದು ಹಾಕಲಿಕ್ಕೆ ಎಲ್ಲ ಪ್ರದೇಶಗಳಿಗೆ ಸಮಾನ ಅಭಿವೃದ್ಧಿಗೆ ಆದ್ಯತೆಯನ್ನ ಒದಗಿಸ್ತಕ್ಕಂಥ. ನಾನು ಆಗ್ಲೇ ಹೇಳಿದ ಹಾಗೆ ರಾಷ್ಟ್ರೀಕರಣಕ್ಕೂ ಮೊದಲು ವಾಣಿಜ್ಯ ಬ್ಯಾಂಕುಗಳು ಕೇವಲ ದೊಡ್ಡ ಕೈಗಾರಿಕೆಗಳು ಮತ್ತು ದೊಡ್ಡ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಮಾತ್ರ ಸಾಲವನ್ನು ಕೊಡ್ತಾ ಇದ್ದ. ಇದರಿಂದ ಪಟ್ಟಣಗಳು ಮಾತ್ರ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದ. ಆದರೆ ಹಳ್ಳಿಗಳು ಅವುಗಳಿಗೆ ಸಂಪನ್ಮೂಲಗಳಿಲ್ದೇನೆ, ಹಣಕಾಸಿನ ಸೌಲಭ್ಯಗಳಿಲ್ದೇನೆ ಅಲ್ಲಿನ ಒಂದು ಕೃಷಿ ಆಗಬಹುದು, ಸಣ್ಣ ವ್ಯಾಪಾರ ಆಗಬಹುದು, ಬೇರೆ ಬೇರೆ ಸ್ವಉದ್ಯೋಗ ಆಗ್ಬೋದು, ಇವೆಲ್ಲ ಹಿಂದೆ ಬಿದ್ದಿದ್ದ. ಆದ್ರಿಂದ ದೇಶದ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ, ಪ್ರಾದೇಶಿಕ ಅಸಮಾನತೆಗಳನ್ನು ತೊಡೆದು ಹಾಕಲಿಕ್ಕೆ ವಾಣಿಜ್ಯ ಬ್ಯಾಂಕ್ಗಳ ರಾಷ್ಟ್ರೀಕರಣವು ಮತ್ತೊಂದು ಮಹತ್ವವಾದಂತಹ ಹೆಜ್ಜೆ ಅಂದ್ರೆ ತಪ್ಪಾಗಲಾರದು. ರಾಷ್ಟ್ರೀಕರಣದ ನಂತರ ಈ ಸಣ್ಣ ವ್ಯಾಪಾರಿಗಳಿಗೆ, ಕೃಷಿಗೆ ಹೆಚ್ಚು ಆದ್ಯತೆ ದೊರಕಿತು ಮತ್ತು ನಗರಗಳಲ್ಲಿ ಕೇಂದ್ರೀಕೃತವಾಗಿದ್ದಂತಹ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಶಾಖೆಗಳನ್ನ ಗ್ರಾಮೀಣ ಭಾಗಗಳಿಗೆ ವಿಸ್ತರಿಸುವುದರಿಂದ ಗ್ರಾಮೀಣ ಭಾಗಗಳಲ್ಲೂ ಸಹ ಹೆಚ್ಚಿನ ಸಾಲ ಸೌಲಭ್ಯಗಳು ಲಭ್ಯವಾಗತೊಡಗಿದವು. ಇದರಿಂದ ವಾಣಿಜ್ಯ ಬ್ಯಾಂಕುಗಳು ಪ್ರಾದೇಶಿಕ ಅಸಮಾನತೆಯನ್ನ ನಿರ್ಮೂಲನೆ ಮಾಡುವಲ್ಲಿ ಇವು ಮಹತ್ವವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳ ಮತ್ತೊಂದು ಪರವಾದ ಅಂದ್ರೆ ಪ್ರಾದೇಶಿಕ ಅಸಮಾನತೆಯನ್ನ ತೊಡೆದು ಹಾಕ್ತಕ್ಕಂಥದ್ದು ಇದರ ಮತ್ತೊಂದು ಪರವಾದವಾಗಿದೆ. ಇನ್ನೊಂದು ಪರವಾದ ಸಂಪನ್ಮೂಲಗಳನ್ನ ರಾಷ್ಟ್ರದ ಉಪಯೋಗಕ್ಕೆ ಬಳಸುವಿಕೆ. ನಾನು ಈಗಲೇ ಹೇಳಿದ ಹಾಗೆ ಆರಂಭದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಕೇವಲ ಶ್ರೀಮಂತರಿಗೆ, ಕೈಗಾರಿಕೋದ್ಯಮಿಗಳಿಗೆ, ದೊಡ್ಡ ವ್ಯಾಪಾರಿಗಳಿಗೆ ಮಾತ್ರ ಸಾಲ ಕೊಡ್ತಾ ಇದ್ದ. ಇದರಿಂದ ದೇಶದ ಸಂಪನ್ಮೂಲಗಳು ಕೆಲವೇ ಜನರಲ್ಲಿ ಕೇಂದ್ರೀಕೃತವಾಗಿದ್ದು ಮತ್ತು ಆ ಸಂಪನ್ಮೂಲಗಳು ರಾಷ್ಟ್ರದ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ರಾಷ್ಟ್ರೀಕರಣದ ಉದ್ದೇಶ ಸಂಪನ್ಮೂಲಗಳು ರಾಷ್ಟ್ರದ ಪ್ರಗತಿಗೆ ಅವು ಯೋಗ್ಯವಾಗಿ ಬಳಕೆ ಆಗಬೇಕು. ಸಂಪನ್ಮೂಲಗಳು ವೈಯಕ್ತಿಕ ಉಪಯೋಗಕ್ಕಿಂತ ರಾಷ್ಟ್ರದ ಒಂದು ಉಪಯೋಗಕ್ಕೆ ಅವು ಲಭ್ಯ ಆಗಬೇಕು ಎಂಬತಕ್ಕಂಥದ್ದು ರಾಷ್ಟ್ರೀಕರಣದ ಉದ್ದೇಶ ಆಗಿತ್ತು. ಆದ್ದರಿಂದ ಸಂಪನ್ಮೂಲಗಳನ್ನ ರಾಷ್ಟ್ರದ ಉಪಯೋಗಗಳಿಗೆ ಬಳಸಲಿಕ್ಕೆ ಇದು ರಾಷ್ಟ್ರೀಕರಣ ನೆರವು ನೀಡುತ್ತದೆ. ರಾಷ್ಟ್ರೀಕರಣ ಆಗುವುದರಿಂದ ದೇಶದ ಸಮಾನ ಬೆಳವಣಿಗೆ ಆಗ್ತದೆ ಎಂಬತಕ್ಕಂಥದ್ದು ಮತ್ತೊಂದು ಪರವಾದ. ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಪರವಾದ ಅಂದ್ರೆ ಉಪಯುಕ್ತ ಚಟುವಟಿಕೆಗಳಿಗೆ ಸಾಲ ನೀಡಿಕೆ. ಸಂಪನ್ಮೂಲಗಳು ಮಿತ. ಈ ಮಿತವಾದಂತಹ ಸಂಪನ್ಮೂಲಗಳನ್ನ ಗರಿಷ್ಠ ಪ್ರಮಾಣದಲ್ಲಿ ಯಾವ ಒಂದು ಉಪಯೋಗಗಳಿಗೆ ಅಗತ್ಯವೋ ಆ ಸಂಪನ್ಮೂಲಗಳಿಗೆ ನಾವು ಬಳಸಿಕೊಳ್ಳುವುದರಿಂದ ಅದು ಅತ್ಯುನ್ನತ ಮಟ್ಟದ ಒಂದು ತೃಪ್ತಿಯನ್ನ ಕೊಡ್ತದೆ, ಉತ್ಪಾದನೆಯನ್ನ ಕೊಡ್ತದೆ, ಲಾಭವನ್ನ ಕೊಡ್ತದೆ ಮತ್ತು ಆ ಮೂಲಕ ದೇಶದ ಅಭಿವೃದ್ಧಿಗೆ ಅದು ನೆರವನ್ನ ನೀಡುತ್ತದೆ. ಆದರೆ ಸಂಪನ್ಮೂಲಗಳು ಕೇವಲ ದೇಶದಲ್ಲಿ ಸಮಾಜ ವಿದ್ರೋಹಕ ಶಕ್ತಿಗಳಿಂದ ಕೆಲವೊಂದು ಅನಗತ್ಯ ವಸ್ತುಗಳ ಉತ್ಪಾದನೆಗೆ ಬಂಡವಾಳ ವಿನಿಯೋಗವಾಗುವುದರಿಂದ ಅದು ರಾಷ್ಟ್ರದ ಪ್ರಗತಿಗೆ ಅಡ್ಡಿಯಾಗ್ತದೆ. ಆದ್ದರಿಂದ ರಾಷ್ಟ್ರೀಕೃತ ಸಂಪನ್ಮೂಲಗಳ ಮತ್ತೊಂದು ಮಹತ್ವವಾದಂತಹ ಹೆಜ್ಜೆ ಅಂದರೆ ದೇಶದಲ್ಲಿ ಕೇವಲ ಉಪಯುಕ್ತ ಚಟುವಟಿಕೆಗಳಿಗೆ ಮಾತ್ರ ಸಂಪನ್ಮೂಲಗಳು ಲಭ್ಯವಾಗುವಂತೆ ಒದಗಿಸುವುದು ರಾಷ್ಟ್ರೀಕರಣದ ಮತ್ತೊಂದು ಉಪಯುಕ್ತ ಆಗ್ತದೆ, ಉಪಯೋಗ ಆಗ್ತದೆ ಎಂಬತಕ್ಕಂಥದ್ದು ರಾಷ್ಟ್ರೀಕರಣದ ಪರವಾದಿಗಳ ಅಭಿಪ್ರಾಯ. ಇನ್ನೊಂದು ಮಹತ್ವವಾದಂತಹ ಒಂದು ರಾಷ್ಟ್ರೀಕರಣದ ಒಂದು ವಾದ ಯೋಜನೆಗಳ ಅನುಷ್ಠಾನಕ್ಕೆ ಹಣಕಾಸಿನ ಪೂರೈಕೆ. ಯಾವುದೇ ಒಂದು ರಾಷ್ಟ್ರ ಅದು ಆರ್ಥಿಕವಾಗಿ